ಸೊ ಈಗಾಗಲೇ ಏನು ದೆಹಲಿಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿರೋದು ನಾವು ಹೇಳಿದಂತೆ ರಾಜ್ಯದಲ್ಲೂ ಕೂಡ ಆ ಸಂಭ್ರಮ ಹಿಮ್ಮಡಿಯಾಗಿದೆ. ಇಲ್ಲೂ ಕೂಡ ಕಾರ್ಯಕರ್ತರು ಸಂಭ್ರಮಿಸುತ್ತಾರೆ. ಸೊ ಆ ಒಂದು ಆಚರಣೆಯಲ್ಲಿ ತೊಡಗಿದ್ದಾರೆ. ಸೊ ಇಲ್ಲಿನ ನಾಯಕರು ಅಂದ್ರೆ ಅಶೋಕ್ ಅವರು ಕೂಡ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತಾಡಿದ್ರೆ ದೆಹಲಿಯ ಗೆಲುವಿನ ಬಗ್ಗೆ ಮಾತಾಡಿದ್ರು. ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಜನರ ಶಾಪ ತಗ್ಗಿ ಅದ್ರ ಜೊತೆಗೆ ಯಾವ ಕಾಂಗ್ರೆಸ್ ಇಂಡಿ ಇವರ ಒಡನಾಡಿ ಸಂಸ್ಥೆ ಏನಿತ್ತು ಆ ಇಂಡಿ ಅಲಯನ್ಸ್ ಕಾಂಗ್ರೆಸ್ ಅವರೇ ಹೇಳಿದ್ರು ಕೇಜ್ರಿವಾಲ್ ದೊಡ್ಡ ಕಳ್ಳ, ಭ್ರಷ್ಟಾಚಾರಿ, ಮಾಲ್ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಯಾರು ಇವ್ರ ಜೊತೆಗಾರರಿದ್ರು ಅವರೇ ಹೇಳಿದಾಗ ಜನಕ್ಕೆ ಕನ್ಫರ್ಮ್ ಆಯಿತು ಇದು ಕೇಜ್ರಿವಾಲ್ ಗೂಡಾಟಿಕೆ ಒಬ್ಬ ರಾಜಕಾರಣಿ. ಬಂದಾಗ ಮಳ್ಳಿ ಥರ ಬಂದ, ಹೋಗವ ಈಗ ಕಳ್ಳನ ಥರ ಆಗೋಗ್ಬಿಟ್ಟಿದ್ದಾನೆ, ಮಳ್ಳಿ ಥರ ಬಂದು ಕಳ್ಳನ ಥರ ಆಗೋಗ್ಬಿಟ್ಟಿದ್ದಾನೆ ಅಂತೇಳಿ ಕಾಂಗ್ರೆಸ್ ಅವರೇ ಆಪಾದನೆ ಮಾಡಿದ್ರು. ಇದೆಲ್ಲನೂ ಕೂಡ ಬಿ ಜೆ ಪಿನ ಗೆಲುವಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿಯವರ ಆಡಳಿತ ಇವೆಲ್ಲನೂ ಕೂಡ ಬಿ ಜೆ ಪಿಯ ಗೆಲುವಿಗೆ ಒಂದು ಶಕ್ತಿಯನ್ನು ತುಂಬಿದೆ. ಈ ಗೆಲುವು ಬಿ ಜೆ ಪಿಗೆ ಜನ ಕೊಟ್ಟಂಥ ಆಶೀರ್ವಾದ, ನರೇಂದ್ರ ಮೋದಿಯವರ ಆಡಳಿತ, ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಮೊನ್ನೆ ತಾನೇ ಕುಂಭಮೇಳ ನಡೆಸಿದ್ದಾರೆ. ಕುಂಭಮೇಳದ ಒಂದು ಕ್ರೆಡಿಟು ಸಹ ಈ ಒಂದು ಚುನಾವಣೆಯಲ್ಲಿ ಪ್ರಭಾವ ಬೀರಿದೆ. ಎಲ್ಲ ದೃಷ್ಟಿಯಿಂದಲೂ ಜನ ಈ ಇಂಡಿ ಅಲಯನ್ಸನ್ನು ತಿರಸ್ಕಾರ ಮಾಡಿದ್ದಾರೆ. ಜನರ ಶಾಪ ತಗ್ಗಿದೆ. ಅದ್ರ ಜೊತೆಗೆ ಯಾವ ಕಾಂಗ್ರೆಸ್ ಇಂಡಿ ಇವರ ಒಡನಾಡಿ ಸಂಸ್ಥೆ ಏನಿತ್ತು ಆ ಇಂಡಿ ಅಲಯನ್ಸ್ ಕಾಂಗ್ರೆಸ್ ಅವರೇ ಹೇಳಿದ್ರು ಕೇಜ್ರಿವಾಲ್ ದೊಡ್ಡ ಕಳ್ಳ, ಭ್ರಷ್ಟಾಚಾರಿ, ಮಾಲ್ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಯಾರು ಇವ್ರ ಜೊತೆಗಾರರಿದ್ರು ಅವರೇ ಹೇಳಿದಾಗ ಜನಕ್ಕೆ ಕನ್ಫರ್ಮ್ ಆಯಿತು ಇದು ಕೇಜ್ರಿವಾಲ್ ಗೂಡಾಟಿಕೆ